ಮೃದುವಾದ ಕಾಯಿ ಹೋಳಿಗೆ ನೀವು ಸುಲಭವಾಗಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ತುಂಬ ಈಸಿಯಾಗಿ ಸುಲಭವಾಗಿ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಎಸ್ ಗೌಡ ಚಾನಲ್. ಒಂದು ಕಾಯಿ ಫುಲ್ಲು ಎರಡು ಭಾಗನೂ ತೊಗೊಂಡಿದ್ದೀವಿ. ಎರಡು ಭಾಗನೂ ನೀಟಾಗಿ ತುರಿದು ಇಟ್ಕೊಳ್ಳೋಣ. ಈ ಥರ ಇದು ಯಾವ ಥರ ಅಳತೆ ಅಂದರೆ 2 ಬೌಲ್ ತುಂಬ ನಾವು ಕಾಯಿ ತುರಿ ತೊಗೊಂಡ್ರೆ 1 ಬೌಲ್ ಅಥವಾ 3/4 ಬೌಲ್ ಬೆಲ್ಲ ಸಾಕಾಗುತ್ತೆ. ನೀವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಮೈದಾ ಹಿಟ್ಟು ಕಲಸೋಕ್ಕೆ ಮೈದಾ ಹಿಟ್ಟು 1 ಬೌಲ್, ಅದೇ ಬೌಲ್ ಅಳತೆಯಲ್ಲಿ ಒಂದು 1/4 ಭಾಗ ಚಿರೋಟಿ ರವೆ ತೊಗೊಂಡು ನೀವು ಅರ್ಧ ಭಾಗನೂ ತೊಗೋಬೋದು. ಸ್ವಲ್ಪ ಅರಿಶಿನ, ಸ್ವಲ್ಪ ಒಣ ಶುಂಠಿ ಪುಡಿ ಹಾಗೂ 2 ಏಲಕ್ಕಿ ತೊಗೊಳ್ಳೋಣ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀವೇನು ಕಾಯಿ ತುರಿದು ಇಟ್ಕೊಂಡಿದ್ದೀರಾ ಅದನ್ನು ಮಿಕ್ಸಿ ಮಾಡ್ಕೊಂಬನ್ನಿ. ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ. ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನಿ ಫಸ್ಟ್ ನಾವು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಹಾಗೂ ಚಿರೋಟಿ ರವೆ, ಒಂದು ಸ್ವಲ್ಪ ಅರಿಶಿನ ಕಲರ್ಗೆ, ಇದು ನಿಮ್ಮ ಬೇಕಿದ್ರೆ ಹಾಕ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದದ್ಗಿಂತ ಒಂದು ಸ್ವಲ್ಪ ಸ್ಮೂತಾಗಿ ನೀವು ನಾದ್ಕೊಂಡು ಬನ್ನಿ. ಚೆನ್ನಾಗಿ ನಾದಿ ಒಂದು 10ರಿಂದ 15 ನಿಮಿಷ ನೆಂದರೆ ಚೆನ್ನಾಗಿರುತ್ತೆ. ಈ ಥರ ಮೇಲೆ ಎಲ್ಲ ಎಣ್ಣೆ ಹಾಕಿ ನೆನೀತಾ ಇದ್ದರೆ ತುಂಬ ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ. ಚಿರೋಟಿ ರವೆ ಹಾಕೋದ್ರಿಂದ ನಿಮಗೆ ಮೈದಾ ಹಿಟ್ಟಿದ್ದು ಗಟ್ಟಿ ಅನಿಸುತ್ತಲ್ವ, ಸುತ್ತ ಇರ್ಬೋದು ಕೆಲವೊಂದು ಕಡೆ, ಆ ಗಟ್ಟಿ ಥರ ಬರಲ್ಲ. ಚಿರೋಟಿ ರವೆಗೆ ತುಂಬಾ ಸ್ಮೂತಾಗಿ ಬರುತ್ತೆ. ಅದಕ್ಕೆ ನೀವು ಚಿರೋಟಿ ರವೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಬೆಲ್ಲನ ಒಂದು ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಬೆಲ್ಲ ನೆನೆಯೋಕ್ಕೋಸ್ಕರ ಒಂದು 1/4 ಗ್ಲಾಸ್ ಇರ್ಬೋದು ಅಷ್ಟು ವಾಟರ್ ಹಾಕ್ಕೊಂಡ್ರೆ ಸಾಕು, ಅಥವಾ ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಹಾಕು. ಅದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು, ಇದೇನು ಪಾಕ ಬರೋದು ಬೇಕಿಲ್ಲ. ಬೆಲ್ಲ ಕರಗಿ ಅದರಲ್ಲಿ ಸೋಸ್ಕೊಳ್ಳೋಣ. ಅದನ್ನು ಸ್ವಲ್ಪ ಕಸ ಎಲ್ಲ ಆ್ಯಡ್ ಆಗಿರ್ತದೆ ಬೆಲ್ಲದಲ್ಲಿ. ನೋಡಿ, ಈ ಥರ ಬೆಲ್ಲ ಎಲ್ಲ ಕರಗ್ತಾ ಇದೆ. ತುಂಬ ಹೊತ್ತೇನು ಹಿಡಿಯಲ್ಲ ಇದು. ನಾವು ಹೇಳೋ ಪ್ರೋಸೆಸ್ಸಲ್ಲಿ ನೀವು ಒಬ್ಬಟ್ಟು ಮಾಡ್ತಾ ಹೋದರೆ ನೀವು ಒಂದು 20ರಿಂದ 25 ದಿನ ಸ್ಟೋರ್ ಮಾಡಿಡ್ಬೋದು ಒಬ್ಬಟ್ಟು. ಇದೆಲ್ಲ ಕರಗಿದೆ, ಸೋಸ್ಕೊಳ್ಳೋಣ. ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಈ ಕಾಯಿ ತುರಿ ಏನು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವೋ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಬನ್ನಿ. ನೋಡಿ ಆಯಿತು. ಇನ್ನೇನಿದು ಒಂದು 5 ನಿಮಿಷ ಉದ್ರೆ ಸಾಕು, ಅದೇನು ತುಂಬ ಹೊತ್ತು ಹಿಡಿಯಲ್ಲ. ಇದಾಗಿದೆ. ಇವಾಗ ಏನು ನಾವು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀವೋ ಇದಕ್ಕೆ ಸೋಸ್ಕೊಳ್ಳೋಣ. ಸೋಸಿದ ಮೇಲೆ ನಿಮ್ಮ ಪ್ಲ್ಯಾನಲ್ಲಿ ನೀವೇನಾದ್ರು ಒಂದು 15 ದಿನ ಸ್ಟೋರ್ ಮಾಡಬೇಕಂತಿದ್ರೆ ಚೆನ್ನಾಗಿ ಒಂದು 10ರಿಂದ 10 ನಿಮಿಷ ಆದರೂ ನೀವು ಚೆನ್ನಾಗಿ ಉರಿಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಫುಲ್ ಬ್ರೌನ್ ಕಲರ್ ಬರಬೇಕು. ಆ ಥರ ನೀವಿಲ್ಲ ಇವತ್ತೇ ಒಬ್ಬಟ್ಟು ಖಾಲಿ ಆಗುತ್ತೆ ಅಂದರೆ ಜಾಸ್ತಿ ಏನು ಉರಿಯೋದು ಬೇಕಾಗಿಲ್ಲ. ನೀವು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ನಾವು ಒಣ ಶುಂಠಿ ಪೌಡ್ರ್ ತೊಗೊಂಡಿದ್ವಿ, ಅದನ್ನು ಕೂಡ ಹಾಕೋಣ. ತುಂಬ ಘಮ್ ಅನ್ನುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ನೀಟಾಗಿ ಈ ಥರ ಹುರ್ಕೊಂಡು ನೋಡಿ, ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಕಂಟೆಂಟಾಗಿ. ಈ ಥರ ಆದರೆ ಇದು ಆರಿದ ಮೇಲೆ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಈ ಥರ ನಿಮಗೆ ಒಬ್ಬಟ್ಟು ಮಾಡೋಕ್ಕೆ ಸುಲಭವಾಗಿರುತ್ತೆ. ಈ ಥರ ಉಂಡೆ ಕಟ್ಟಿ ಇಟ್ಕೊಂಡ್ರೆ ಒಂದೇ ಸೈಜಲ್ಲಿ. ಆರಿದ ಮೇಲೆ ಉಂಡೆ ಕಟ್ಟಿ ಇಟ್ಕೊಳ್ಳಿ. ಈ ಥರ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಲ್ರೆಡಿ 15 ನಿಮಿಷ ಆಗಿದೆ. ಮೈದಾ ಹಿಟ್ಟು ಕೂಡ ನೆಂದಿದೆ. ನೋಡಿ, ಇಷ್ಟು ನೆಂದರೆ ಸಾಕು. ನೀವು ಚಿರೋಟಿ ರವೆ ಹಾಕೋದ್ರಿಂದ ಈಸಿಯಾಗಿ ಬರುತ್ತೆ. ಕಣಕ ಒಂದೇ ಕಡೆ ಸ್ಟೋರ್ ಆಗಲ್ಲ, ದಪ್ಪ ಚಿಕ್ಕದಾಗಿ. ನಾವು ಲಾಸ್ಟ್ ಟೈಮ್ ಕೂಡ ಮಾಡಿದ್ವಿ ಕಾಯಿ ಒಬ್ಬಟ್ಟು. ಈ ಥರ ಒಂದು ಚಿಕ್ಕದಾಗಿ ಎಲೆ ಮಾಡಿಕೊಂಡು ಅದಕ್ಕೆ ಮಧ್ಯದಲ್ಲಿ ಇಟ್ಕೊಂಡು ಸುತ್ತ ಮಾಡ್ಕೊಂಡು ಎಲೆ ತಟ್ತಾ ಬನ್ನಿ. ಈ ಪ್ರೋಸೆಸ್ ತುಂಬ ಈಸಿಯಾಗಿದೆ. ನಾವು ಚಿರೋಟಿ ರವೆ ಹಾಕೋದ್ರಿಂದ ಗಟ್ಟಿ ಕಣಕ ಒಂದು ಸೈಡ್ ಲಾಸ್ಟಿಗೆ ಉಳ್ಕೊಳ್ಳುತ್ತೆ ಅಥವಾ ಒಂದು ಭಾಗದಲ್ಲಿ ಉಳ್ಕೊಳ್ಳುತ್ತೆ. ಕಷ್ಟ ಇರಲ್ಲ, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಸೂಪರಾಗಿ ತುಂಬ ಸ್ಮೂತಾಗಿ ಬರ್ತಾ ಇದೆ ಒಬ್ಬಟ್ಟು.
ಇದು ಕಾಯಿ ಒಬ್ಬಟ್ಟು ಆಗಿರೋದ್ರಿಂದ ಆಯಿಲ್ ತಾನೇ ಬಿಟ್ಕೊಳ್ಳುತ್ತೆ. ಆಯಿಲ್ ಹಾಕೋದು ಅವಶ್ಯಕತೆ ಇರಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಮ್ಯಾಕ್ಸಿಮಮ್ ಬೇಡ. ಯಾಕಂದರೆ ನಾನು ತುಂಬ ವೀಡಿಯೋದಲ್ಲಿ ಆಯಿಲ್ ಕಡಿಮೆ ಅಂತಲೇ ಹೇಳ್ತಾ ಇರ್ತೀನಿ. ಇದಕ್ಕೆ ಆಯಿಲ್ ಅವಶ್ಯಕತೆ ಇರೋದಿಲ್ಲ. ಈ ಥರ ಮೇಲೆ ಒಂದು ಪೇಪರ್ ಹಾಕ್ಕೊಂಡ್ರೆ ನೀವು ಎಷ್ಟು ಬೇಕಾದ್ರೂ ಅಗಲ ತಟ್ಕೋಬೋದು, ಕಟ್ಟಾಗಲ್ಲ. ತುಂಬ ಈಸಿಯಾಗಿ ನೈಸಾಗಿ ಬರ್ತಾಯಿದೆ, ಸ್ಮೂತಾಗಿ. ಇದು ಆರಾಮಾಗಿ 20 ದಿನ ಸ್ಟೋರ್ ಮಾಡಿ ಇಡ್ಬೋದು. ಎಲ್ಲ ಮುಗಿದಿದೆ, ಬನ್ನಿ ಸರ್ವ್ ಮಾಡೋಣ. ತುಂಬ ಸೂಪರಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇದೇ ಥರ ಚಾನಲ್ ಫಾಲೋ ಮಾಡ್ತಾಯಿರಿ. ನೋಡಿ ಸಖತ್ತಾಗಿ ಬಂದಿದೆ. ಡೋಂಟ್ ಮಿಸ್ ವಿಡಿಯೋ. ಎಲ್ಲ ವಿಡಿಯೋ ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.